ನಗರದ ಪೇಟೆ ಬೀದಿಯಲ್ಲಿರುವ ವಾಸವಿ ವನದಲ್ಲಿ ವಾಸವಿ ಸಕಾಲ ಸೇವಾ ಸಮಿತಿ ಇವರ ವತಿಯಿಂದ ಸುಮಾರು 20 ತಿಂಗಳಿಂದ ಮೂಳೆಗಳ ಸಮಸ್ಯೆ, ಹಲ್ಲಿನ ಸಮಸ್ಯೆ, ಕಣ್ಣಿನ ಸಮಸ್ಯೆ ಎಲ್ಲ ಥರದ ಚಿಕಿತ್ಸೆಗಳನ್ನು ಮಾಡಿಸುವ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದಿರುತ್ತಾರೆ. ವಿಶೇಷವೇನೆಂದರೆ ಆಯುರ್ವೇದಿಕೆ ಔಷಧಿ ವಿಧಾನ, ಕಣ್ಣಿಗೆ ಡ್ರಾಪ್ ಹಾಕಲಾಗುವುದು. ಇದರಿಂದ ಸುಮಾರು ಜನರಿಗೆ ತಲೆನೋವು ಹಾಗೂ ಕಣ್ಣಿನ ಸ್ವಚ್ಛತೆಯಾಗುತ್ತಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಚಿಕಿತ್ಸೆ ಪಡೆಯುತ್ತಿರುವ ಸಾರ್ವಜನಿಕರು ಕಣ್ಣಿನ ಸಮಸ್ಯೆ, ತಲೆನೋವಿಗೆ ಆಯುರ್ವೇದಿಕೀಯ ಹನಿಯನ್ನು ಹಾಕುತ್ತಾರೆ ಹಾಗೂ ಇಲ್ಲಿ ನಮಗೆ ಉಚಿತ ರೂಪದಲ್ಲಿ ಎಲ್ಲ ಚಿಕಿತ್ಸೆಗಳು ಸಿಗುತ್ತಿತ್ತು. ವಾಸವಿ ಸಲಹಾ ಸೇವಾ ಸಮಿತಿ ಮಂಡಳಿಗೆ ಧನ್ಯವಾದಗಳು ಅರ್ಪಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಂಡಳಿಯ ನಿರ್ದೇಶಕ ನಾಗೇಶ್, ನಾವು ಸುಮಾರು 20 ತಿಂಗಳಿಂದ ಈ ಸೇವೆಗಳನ್ನು ಸಲ್ಲಿಸಿದ್ದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಸೇವೆ ಸಲ್ಲಿಸಲು ತಯಾರಿಲಿದ್ದೇವೆ ಹಾಗೂ ಪೇಟೆ ಬೀದಿಯಲ್ಲಿರುವ ಕನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಗುರುಕುಲ ಎಂಬ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು 7 ವರ್ಷದಿಂದ 14 ವರ್ಷಗಳ ವಯೋಮಿತಿ ಇರುವ ಮಕ್ಕಳಿಗೆ ಸಂಸ್ಕಾರ ಸಂಸ್ಕೃತಿ ಬಗ್ಗೆ ಹೇಳಿಕೊಡಲಾಗುವುದು. ಇಂತಹ ಕಾರ್ಯಕ್ರಮಗಳ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡರು. ಈ ಕಾರ್ಯಕ್ರಮದಲ್ಲಿ ಮಂಡಳಿಯ ಅಧ್ಯಕ್ಷ ಪಾರ್ಥಸಾರಥಿ, ಕಾರ್ಯದರ್ಶಿ KR ಮುರಳೀಧರ್, ನಿರ್ದೇಶಕರುಗಳಾದ ನಾಗೇಶ್, ಅಶೋಕ್, ವೈದ್ಯರಾದ ಶ್ರೀಧರ್ಮೂರ್ತಿ, ವೇಣುಗೋಪಾಲ್, ಸುದೇಶ್, ನಾರಾಯಣಿ, ವೈದ್ಯರಾದ ರಜತ್, ಅರುಣ್ ಬಾಲಾಜಿ ಇತರರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ MD ನಾಸೀರ್ ಅರಸೀಕೆರೆ. ನಮ್ಮ ಹೆಸರು ವೈದ್ಯ ವಿ ಶ್ರೀಧರ್ಮೂರ್ತಿ ಅಂತ, ಆಯುರ್ವೇದಿಕ್ ವೈದ್ಯರು. ಸಕಲ ಸೇವಾ ಸಮಿತಿಯಲ್ಲಿ ನಾವು ನಿರ್ದೇಶಕರಾಗಿ ಕೆಲಸ ಮಾಡ್ತಾಯಿದ್ದೀವಿ. ನಮ್ಮ ಸಕಲ ಸೇವಾ ಸಮಿತಿಯಿಂದ ಇದು ಒಂದೇ ಕಣ್ಣಿನ ಹನಿ ಒಂದೇ ಅಲ್ಲ, ಮಕ್ಕಳಿಗೆ ಗುರುಕುಲಂ ಅಂತ ಒಂದು ಸೇವೆ. ಅವರು ಸ್ಕೂಲಲ್ಲಿ ಕಳಿಸದೇ ಇರೋದು, ಇಲ್ಲಿ ಅವರಿಗೆ ಎಲ್ಲ ಪ್ರತಿಯೊಂದು ಮಕ್ಕಳಿಗೆ ಸಂಸ್ಕಾರ ಸಂಸ್ಕೃತಿಯನ್ನು ಕಲಿಸ್ಕೊಡ್ತೀವಿ. ಮತ್ತು ಚಿಕಿತ್ಸೆ ಜೊತೆಗೆ ಸಂಸ್ಕೃತಿನೂ ಕಲಿಬೇಕು. ಚಿಕಿತ್ಸೆ ಜೊತೆ ಸಂಸ್ಕೃತಿದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ. ಅದಲ್ಲದೆ 30% ಟ್ಯಾಬ್ಲೆಟ್ಸ್ನ ಫ್ರೀಯಾಗಿ ಕೊಡಿಸ್ತಾ ಇದ್ದೀವಿ, ಡಿಸ್ಕೌಂಟಲ್ಲಿ ಕೊಡಿಸ್ತಾ ಇರ್ತೀವಿ. ಇನ್ನು ಬೇರೆ ಪ್ರೋಗ್ರಾಮ್ಗಳೆಲ್ಲ ನಡೆಸ್ತಾ ಇದ್ದೀವಿ. ಮತ್ತು ಪ್ರತಿ ಶುಕ್ರವಾರ ಒಂದು 25 kg ಅನ್ನದಾನ ಮಾಡ್ತಾ ಇರ್ತೀವಿ. ಕನಿಕಾಪುರಂ ದೇವಸ್ಥಾನದಲ್ಲಿ ಅನ್ನದಾನ ಮಾಡ್ತಾ ಇರ್ತೀವಿ. ಈ ಥರ ಇನ್ನೂ ಕೆಲವೆಲ್ಲ ಹದ್ದುಕೊಂಡು ಮಾಡ್ತಾ ಇದ್ದೀವಿ. ನಾವು ಒಂದು 30 ಜನ ಸಕಲ ಸೇವಾ ಸಮಿತಿಯಲ್ಲಿ ನಿರ್ದೇಶಕರಾಗಿದ್ದೀವಿ. ಪಾರ್ಥಸಾರಥಿಯವರು ಅಧ್ಯಕ್ಷರಾಗಿದ್ದಾರೆ. ಕಣ್ಣಿನ ಹನಿ ಇದೊಂದು ಸುಮಾರು 20 ತಿಂಗಳಿಂದ ಮಾಡ್ತಾಯಿದ್ದೀವಿ. ಸಾವಿರಾರು ಜನ ಅನುಕೂಲ ಪಡ್ಕೊಂಡಿದ್ದಾರೆ. ಇನ್ನೂ ಮುಂದಕ್ಕೆ ಜಾಸ್ತಿ ಜನ ಬಂದರೆ ನಾವು ಇನ್ನೂ ಹೆಚ್ಚಿನ ಸಹಕಾರ ಮಾಡಬೇಕು, ಸೇವೆ ಮಾಡಬೇಕು ಅಂತ ನಮ್ಮ ಉದ್ದೇಶ ಇದೆ. ಸರ್, ನಿಮ್ಮ ಹೆಸರು? ರಾಜೇಶ್ ಅಂತ. ಯಾವರು ಸರ್? ಅರಸೀಕೆರೆ. ಅರಸೀಕೆರೆನಾ? ಎಷ್ಟು ತಿಂಗಳಿಂದ ತೋರಿಸ್ತಿದ್ದೀರಾ ಇಲ್ಲಿ? ನಾನು 9-10 ತಿಂಗಳಿಂದ ಹಾಕ್ಸ್ಕೊಂಡ್ಬರ್ತಾ ಇದ್ದೀನಿ. ಪರವಾಗಿಲ್ಲ. ನಾವು ಟೈಲರ್ ಕೆಲಸ ಮಾಡ್ತಿರೋರು, ಕಣ್ಣು ಕಾಣ್ತಾ ಇದೆ, ಚೆನ್ನಾಗಿದೆ, ಪರವಾಗಿಲ್ಲ, ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ಸೂಜಿಗಳೆಲ್ಲ ಏನು ಸಮಿತಿನವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ? ತುಂಬ ಆಭಾರಿ. ಯಾಕೆಂದರೆ ಜನಗಳಿಗೆ ಇಂಥ ಅನುಕೂಲ ಆಗಬೇಕು ಅಂತ ನಾನು ಕೇಳ್ತೀನಿ. ನಮಸ್ತೆ, ಡಾಕ್ಟರ್ ಸೂರ್ಯಾಸ್ ಮಲ್ಟಿ ಸ್ಪೆಷಾಲಿಟಿ ಡೆಂಟಲ್ ಕೇರ್ ಅಂತ. ಇನ್ನು ಕ್ಲಿನಿಕ್ ಬಂದು APMCಗೆ ನಾವು ಬಂದೆ, ನಾಗಭೂಷಣ ಆಸ್ಪತ್ರೆ ಬರ್ತಾ ಇದೆ. ಇವತ್ತು ನಾವು ಇಲ್ಲಿ ಸಕಲ ಸೇವಾ ಸಮಿತಿ ಕಡೆಯಿಂದ ದಂತ ತಪಾಸಣೆ ಶಿಬಿರ ಹಮ್ಮಿಕೊಂಡಿದ್ದೀವಿ. ಇಲ್ಲಿ ಸುಮಾರು ಒಂದು 200-300 ಜನಕ್ಕೆ ತಪಾಸಣೆ ಮಾಡಿ ಉಚಿತವಾಗಿ ಎಲ್ಲ ಸಲಹೆ ಕೊಟ್ಟು ಕಳಿಸಿದ್ದೀವಿ. ಇದರಿಂದ ಎಲ್ಲರೂ ಸದುಪಯೋಗ ಪಡ್ಕೊಂಡು ನೆಕ್ಸ್ಟ್ ದಂತದ ಏನೇ ಸಮಸ್ಯೆ ಇದ್ದರೂ ನಮ್ಮನ್ನು ಭೇಟಿ ಮಾಡಿ ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತ ಕೇಳ್ತೀವಿ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ನಾಗೇಶ್ ಅಂತ. ಹಾಂ ಸರ್. ನಾನು ವಾಸವಿ ಸಕಾಲ ಸಮಿತಿಯ ಒಬ್ಬ ನಿರ್ದೇಶಕನೂ ಆಗಿದ್ದೇನೆ. ನನ್ನ ವೃತ್ತಿ ಬಿಸ್ನೆಸ್ಸು. ನಾನು ಈ ಸಮಿತಿಯಲ್ಲಿ ಇದ್ದು ಕೆಲಸ ಮಾಡ್ತಾಯಿದ್ದೇನೆ ಸರ್, ವಾಲಂಟರಿ ಸರ್ವಿಸ್ ಆಗಿ. ಮತ್ತು ಇದು ಈ ಕಣ್ಣಿನ ಹನಿ ಪ್ರೋಗ್ರಾಮು 20 ತಿಂಗಳಿಂದ ನಡ್ಕೊಂಡು ಬರ್ತಾಯಿದೆ. ಚೆನ್ನಾಗಿ ನಡ್ಕೊಂಡು ಬರ್ತಾಯಿದೆ. ಮುಂದೆ ನಮ್ಮ ಸಮಿತಿಯಿಂದ ಇನ್ನೂ ಉನ್ನತ ಸ್ಥಾನಕ್ಕೆ ತೊಗೊಂಡು ಹೋಗ್ಬೇಕು ಅಂದ್ಕೊಂಡು ಇದ್ದೀವಿ. ಜನರ ಸ್ಪಂದನೆಯೂ ತುಂಬ ಚೆನ್ನಾಗಿದೆ. ಯಾವುದೇ ಥರದ ಹಣ ಗಿಣ ಪಾವತಿಸಂಗಿಲ್ಲ ಇಲ್ಲಿ ಯಾವ ಥರ ಉಚಿತವಾಗಿ ಮಾಡ್ತಾ ಇರೋದು. ಅಕಸ್ಮಾತ್ ಅವರು ಅಲ್ಲಿ ದಾನ ಅಂತ ಇಟ್ಟೋದ್ರೆ, ಅಲ್ಲಿ ಕಾಣಿಕೆ ಅಂತ ಹಾಕೋದ್ರೆ ನಮಗೆ ಗೊತ್ತಾಗಲ್ಲ. ಅದನ್ನು ಸದುಪಯೋಗ ಮಾಡಿಸ್ಕೊಡ್ತೀವಿ. ಎಲ್ಲ ಥರದ ಚಿಕಿತ್ಸೆಗಳಿಗೆ ಕೊಡಿಸ್ತಿದ್ದೀರಾ?
ನಮಗೆ ಖಂಡಿತ. ಸಾಧ್ಯವಾದಷ್ಟು ನಮಗೆ ಗೊತ್ತಿರೋಷ್ಟು ಹಾ. ನಾವು ಚಿಕಿತ್ಸೆಗಳಿಗೆಲ್ಲ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೀವಿ. ಜನರು ಚೆನ್ನಾಗಿ ಸ್ಪಂದನೆ ಮಾಡ್ತಾ ಇದ್ದಾರೆ. ಹೇಳಿ. ಈ ಜನನೂ ಅಷ್ಟೇ ಈ ಪ್ರೋಗ್ರಾಮ್ನ ಎಲ್ಲರೂ ಸದುಪಯೋಗ ಪಡಿಸ್ಕೋಬೇಕು ಅಂತಬಿಟ್ಟು ನಾನು ಜನರಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಸರ್ ನಿಮ್ಮ ಹೆಸರು? ಸರ್ ನನ್ನ ಹೆಸರು ಶ್ರೀಕಾಂತ್ ಅಂತ. ನಾನು ಹಾಸನ ಜಿಲ್ಲಾ ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ ಅಧ್ಯಕ್ಷನು. ನಮ್ಮ ಹಾಸನ ಜಿಲ್ಲೆ ಎಲ್ಲ ಆರ್ಯವೈಶ್ಯ ಮಂಡಳಿಗಳು ಕೂಡಿರೋ ಒಂದು ಸಂಸ್ಥೆ ಅದು. ಸೊ ಈ ದಿನ ಈ ಕಾರ್ಯಕ್ರಮದಲ್ಲಿ ನೋಡಿ ಭಾಳ ಸಂತೋಷ ಆಯಿತು. ನಮ್ಮ ಅರಸೀಕೆರೆ ಆರ್ಯವೈಶ್ಯ ಮಂಡಳಿಯಿಂದ ಸಕಾಲ ಸೇವಾ ಸಮಿತಿಯಿಂದ ಮಾಡಿಕೊಂಡು ಹಲವಾರು ಈ ಥರ ಜನೋಪಯೋಗಿ ಕೆಲಸಗಳು ಸಾಮಾಜಿಕ ಕೆಲಸಗಳನ್ನು ಮಾಡಿಕೊಂಡು ಸುಮಾರು 2 ವರ್ಷಗಳಿಂದ ಸತತವಾಗಿ ಮಾಡ್ತಾ ಇದ್ದಾರೆ. ತುಂಬ ಸಂತೋಷ ಆಗ್ತಿದೆ. 1000 ಗಂಟೆ ಜನ ಬಂದಿದ್ದಾರೆ, ಸದುಪಯೋಗ ಮಾಡ್ತಾ ಇದ್ದಾರೆ. ಖಂಡಿತ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅಂತ ಅವ್ರಿಗೆ ಒಂದು ಶುಭಾಶಯ ಕೊಡ್ತಾ ಅವ್ರದ್ದೊಂದು ಗುರುಕುಲ ಅಂತ ಒಂದು ಹೇಳಿದ್ದಾರೆ. 814 ವರ್ಷ ಮಕ್ಕಳಿಗೆ ಅದು ಅದ್ಭುತವಾದ ಕಾರ್ಯಕ್ರಮ. ದಯವಿಟ್ಟು ಹೆಚ್ಚಿನ ಪ್ರಚಾರ ಕೊಟ್ಟು ಎಲ್ಲ ಮಕ್ಕಳನ್ನು ಅಲ್ಲಿ ಸೇರುವಂಥ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಸುಭಿಕ್ಷವಾದ ರಾಜ್ಯ ಇದೆ. ಸೊ ಅದೊಂದು ಒಳ್ಳೆ ಸಂಸ್ಕಾರಯುತ ಕೆಲಸ ಆಗಿದೆ. ಸೊ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಕಾಲ ಸೇವಾ ಸಮಿತಿ ನಡೀಲಿ. ಅವರೆಲ್ಲರಿಗೂ ತಾಯಿ ಕನಿಕಾ ಪರಮೇಶ್ವರಿ ಒಳ್ಳೇದು ಮಾಡಲಿ, ಒಳ್ಳೆಯ ಒಂದು ಔಟ್ಪುಟ್ ಬರಲಿ ಅರಸೀಕೆರೆಯಲ್ಲಿ. ಆಮೇಲೆ ಜೊತೆಗೆ ಈಗ ಅಲ್ಲಿನ ತಪಾಸಣಾ ಶಿಬಿರ ಇದೇ ರೀತಿ ಹಲವಾರು ಪ್ರತಿ ತಿಂಗಳು ಕೂಡ ಮೆಡಿಕಲ್ ಕ್ಯಾಂಪ್ ಕೊಡ್ತಾರೆ. ಸೊ ಇವರು ಕೂಡ ನಮ್ಮ ಮಾರ್ಕೆಟ್ ಗೇಟ್ ಎದುರುಗಡೆಗೆ ಡಾಕ್ಟರ್ ಸೂರ್ಯ ಮಲ್ಟಿ ಸ್ಪೆಷಾಲಿಟಿ ಇದ್ದಾರೆ. ಅವರು ಕೂಡ ಡಾಕ್ಟರ್ ಬಂದು ಎಲ್ಲರಿಗೂ ಕೂಡ ಉಚಿತವಾಗಿ ಒಂದು ತಪಾಸಣೆ ಮಾಡ್ತಾ ಇದ್ದಾರೆ. ಮತ್ತು ಹೆಚ್ಚಿನ ಒಂದು ಟ್ರೀಟ್ಮೆಂಟ್ಗೆ 20% ಡಿಸ್ಕೌಂಟ್ ಕೂಡ ಅಂತ ಹಂಚಿಕೊಂಡಿದ್ದಾರೆ. ಸೊ ತುಂಬ ಸಂತೋಷದ ವಿಷಯ. ಇದನ್ನೆಲ್ಲರೂ ನಮ್ಮ ಸಾರ್ವಜನಿಕರ ಸದುಪಯೋಗ ಪಡಿಸ್ಕೊಂಡ್ರೆ ತುಂಬ ಸಂತೋಷ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಧನ್ಯವಾದ.